ನೋಡಿರಿ, ನಾನು ನಿನ್ನೆ ಕೆಟ್ಟೋಗಿರೋ ಮೆಣಸಿನ್ಕಾಯಿ ಅನ್ನೆಲ್ಲ ಕಸದಿಂದ ರಸ ಮಾಡ್ತೀನಂತ, ಆದ್ದರಿಂದ ನೋಡಿ ಈ ಥರ ಮಾಡಿದ್ದು. ಈ ಒಂದು ದಿನ ಆಯಿತು, ಹಣ್ಣು ಮೆಣಸಿನ್ಕಾಯಿ ನೀರಲ್ಲಿ ಹಾಕಿ ನೀರು ಹಾಕ್ಬಿಟ್ಟು ಹಿಂಗೆ ನೆನೆಸಿಟ್ಟಿದ್ವಿ. ಒಂದು ದಿನ ಆಯಿತು, ಇದು ಹಿಂಗೆ ತೆಗಿಬೇಕಿದ್ದೀನಿ ಮೆಣಸಿನ್ಕಾಯಿನ. ಮೆಣಸಿನ್ಕಾಯಿ ಕೆಟ್ಟೋಗಿರೋ ಮೆಣಸಿನ್ಕಾಯಿ ನೆನೆ ಹಾಕಿದ್ವಲ್ಲ, ನೀರು ಇದರಲ್ಲಿ ಹಾಕ್ಕೊಳ್ರಿ. ಹಿಂಗೆ ಯಾವುದಕ್ಕೂ ಒಳ್ಳೆಯದು. ಇದೇ ಥರನೇ ಒಂದು ಸಣ್ಣ ಸ್ಪ್ರೇ ಸಿಗುತ್ತೆ ನಿಮಗೆ. ಆ ಸ್ಪ್ರೇನಲ್ಲಿ ಹಾಕ್ಕೊಂಡು ನೀರು, ಹೆಣ್ಮಕ್ಳು ನೀವು ವೆನೈಟಿ ಬ್ಯಾಗಲ್ಲಿ ಇಟ್ಕೊಳ್ರಿ. ಈಗೆಲ್ಲ ಕಣ್ಣಲ್ಲಿ ಖಾರ ಪುಡಿ ಹೋಗಿ ಚೈನ್ ಕಿತ್ಕೊಂಡು ಹೋಗೋರು ಇದ್ದಾರೆ ರೀ, ಕಳ್ಳರು. ಮಾಡ್ರನ್ ಆಗ್ಬಿಟ್ಟಾರೆ ಈಗ. ಅದಕ್ಕೋಸ್ಕರ ನೀವು ಸ್ವಲ್ಪ ಮಾಡ್ರನ್ ಆಗಿ ಬ್ಯಾಗಲ್ಲಿ ಈ ಥರ ಸ್ಪ್ರೇ ಇಟ್ಕೊಳ್ಳೋರಿ. ನೋಡಿ, ಈ ಥರ ಮೆಣಸಿನ್ಕಾಯಿ ನೀರನ್ನು ಈ ಗಿಡಗಳಿಗೆಲ್ಲ ಹೀಗೆ ಸ್ಪ್ರೇ ಮಾಡಿದ್ವಿ. ಈ ಥರ ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿ ಹುಳುಗಳು, ದೋಮಾರಿಗಳು ಎಲ್ಲ ಕೂತಿರ್ತವೆ. ಇದಕ್ಕೆ ಆ ಉರಿಯಿಂದ ಸತ್ತೋಗ್ತವೆ, ಇಲ್ಲ ಓಡೋಗ್ತವೆ, ಮತ್ತು ನೆಕ್ಸ್ಟ್ ಕೂಡ ಯಾವೂ ಬರೋದಿಲ್ಲ. ರೂಟ್ಗೆ ಈ ಥರ ಎಲ್ಲ ಗಿಡಕ್ಕೆ ಈ ಥರ ಎಲ್ಲ ಈ ಖಾರ ಇರೋದ್ರಿಂದ ಎಲ್ಲ ಹುಳುಗಳು ಸತ್ತೋಗ್ತವೆ. ಮೂಲೆಯಲ್ಲಿ ಈ ಥರ ಮೂಲೆಯಲ್ಲಿ ಗೋಡೆಗೆ ಹೀಗೆ ಹಾಕಿ ಈ ಘಾಟಕ್ಕೆ ನೋಡಿ, ಈ ಥರ ಕಿಟಕಿಯಲ್ಲಿ ಸೊಳ್ಳೆ, ಈ ಥರ ಕಿಟಕಿಯಲ್ಲಿ ಈ ಥರ ಎಲ್ಲ ಸಿಂಪಡಿಸಿದ್ರೆ, ಸ್ಪ್ರೇ ಮಾಡಿದರೆ ನೀವು ಮನೇಲಿ ಹಲ್ಲಿನೂ ಬರಲ್ಲ, ಈ ಥರ ಗಿಡಗಳಿಗೂ ಹುಳ ಬರಲ್ಲ, ದೋಮಾರಿಗಳು ಬರಲ್ಲ, ಆಲ್ಮೋಸ್ಟ್ ಸೊಳ್ಳೆನೂ ಬರಲ್ಲ. ಈ ಥರ ತಿಂಗಳಿಗೊಮ್ಮೆ ಮಾಡಿ ಇಟ್ಕೊಳ್ರಿ ನೀವು. ಥ್ಯಾಂಕ್ ಯು.